Go, 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 go. Hi, bye. इधर आओ. ऐसे चलेगा. फेस में लाइट नहीं आऊँगा. आप अंदर में ठीक है. ಚಿಡಿ ಇದೆ ನೋಡಿ ಫುಲ್ಲು ಕವರ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಚಿಡಿ ಬೆಳೆಯುತ್ತಾ ಇದೆ, ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ ಫೋಟೋಗೋಸ್ಕರ. ತುಂಬ ಚಿಡಿ ಇದೆ. ಸ್ವಲ್ಪ ಬಟ್ಟೆ ನೋಡ್ಕೊಂಡು ಸಾಕು ಕುಡಿಯೋದು. 1500 ಅಡಿ ಎತ್ತರದಲ್ಲಿದ್ದೀವಿ ನಾವು ಇವಾಗ. ಸಮುದ್ರ ಮಟ್ಟದ 15,000 ಅಡಿ ಎತ್ತರದಲ್ಲಿದ್ದೀವಿ. ಚಳಿ ತಡ್ಕೊಳಕ್ಕಾಗದಷ್ಟು ಚಳಿ. ನೋಡಿ ಆಕಾಶದಿಂದ ಎಲ್ಲಿ ಬರ್ತಾ ಇದೆ ನನಗೆ. ನೋಡೋದಕ್ಕೆ ಕಾಣಿಸುತ್ತೆ, ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಚಿಕ್ಕದಾಗಿಲ್ಲ, ತುಂಬ ಎತ್ತರದಲ್ಲಿದೆ ಇದು. ನೋಡಲಿಕ್ಕೆ ಸಿಂಪಲ್ಲಾಗಿ ನಾನು ಕ್ಯಾಮ್ರಾ ಹಿಡ್ಕೊಂಡು ತರೀತಿಗೆ ಕಾಣಿಸ್ತಾ ಇದೆ. ಜೋಗ ಫಾಲ್ಸ್ಗಿನ್ನ ಎತ್ತರ ಇರಬೇಕು ನೋಡಪ್ಪ. ಮತ್ತು ಜೋಗ ಫಾಲ್ಸ್ ಎಷ್ಟು ಎತ್ತರ ಅಂತೂ ಇದೆ, ಎಷ್ಟು ಎತ್ತರ ಅಂತ ಗೊತ್ತಿಲ್ಲ. ಗೂಗಲ್ ಸರ್ಚ್ ಮಾಡಿ ಹೇಳ್ತೀನಿ. ಸಖತ್ತಾಗಿದೆ ವಾಟರ್ ಫಾಲ್ಸು. ಆದರೆ ನೀರು ಮಾತ್ರ ಖಂಡಿತ ಮುಟ್ಟಕ್ಕಾಗಲ್ಲ, ಅಷ್ಟು ಚಳಿ. ಐಸೇ ಕರಗಿ ನೀರಾಗಿ ಹರಿದು ಬರ್ತಾ ಇರೋದ್ರಿಂದ ಖಂಡಿತ ನೀರು ಬೆಳ್ಳಲ್ಲೂ ಮುಟ್ಟಕ್ಕಾಗಲ್ಲ. ಏನು ಮಧ್ಯಾಹ್ನದಲ್ಲಿ ಮುಟ್ಬೋದು ಅಷ್ಟೇ, ರಾತ್ರಿ ಹೊತ್ತಂತೂ ಖಂಡಿತ ಮುಟ್ಟಕ್ಕಾಗಲ್ಲ. ಸಾಯಂಕಾಲ 3 ಗಂಟೆ ಮೇಲೆ ನೀರು ಮುಟ್ಟೋರು ಭಾಳ ಗಟ್ಟಿವಂತರು ಅಂತ ನಾನು. ನಾವು ಬೆಂಗಳೂರಿಗೆ ಸ್ವಲ್ಪ ಖಂಡಿತ ಈ ನೀರು ಮುಟ್ಟಕ್ಕಾಗಲ್ಲ ಬಿಡಿ, ಅಷ್ಟು ತಣ್ಣಗೆ ಕರೀತಾ ಇದೆ. ಅವ್ರು ಹೇಳ್ಬಿಟ್ಟಿದ್ದಾರೆ 2 ಗ್ಲೌಸ್ ಹಾಕೋಬೇಕು ನೀವು ಅಂತ ಅಂದ್ಬಿಟ್ಟು. ಇಲ್ಲಿಯವರೆಲ್ಲ ಫಸ್ಟು ನಾವು ಬೆಂಗಳೂರಿಗೆ ಸಂದು ಫಸ್ಟ್ ಹೇಳ್ತಾರೆ, ನೀವು ಮೊದಲು 2 ಸ್ವೆಟ್ರ್ ಹಾಕ್ಕೊಳ್ಳಿ, 2 ಗ್ಲೌಸ್ ಹಾಕ್ಕೊಳ್ಳಿ ಅಂತ. ಆಕಾಶದಿಂದ ಬೆಳಗಿನದರಂದು ಇವನು ಚಂದನದ ಗೊಂಡೆ, ಚಂದನದ ಗೊಂಡೆ. ಆಕಾಶದಿಂದ ಬೆಳಗಿನದರಂದು ಇವನು ಬೆಳ್ಳಿ ಬೊಂಬೆ. ಇಳಿದು ಬಾ ತಾಯಿ, ಇಳಿದು ಬಾ ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಮುನಿಯ ತೊಡೆಯಿಂದ ನೆಸುಳಿ ಬಾ. ಹರನ ಅಡಿಯಿಂದ, ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಮುನಿಯ ತೊಡೆಯಿಂದ ನೆಸುಳಿ ಬಾ. ದೇವರನ್ನು ತಮಿಸಿ ಬಾ, ದಿಗ್ಗಂತಗಳ ಹನಿಸಿ ಬಾ. ಚರಾಚರಗಳನ್ನು ಕುಣಿಸು ಬಾ. ನಿನಗೆ ಕೊಡಮಡವೆ ನಿನ್ನ ಹಿಡಿತೇನೆ, ನಿನ್ನ ಹಿಡಿತೆಡೆಗೆ ಹರಿದು ಬಾ. ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ. ನೆಲದಿ ಹರಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ. ಕರಗಿರಿದ ನೀರ, ನೀರಿರದ ನೀರ, ನೀರಿರದ ನೀರ ಕರೆಯುವ ಬಾ. ಚಿಕ್ಕ ಸುರುಳು ಮನವನ್ನ ಮರಳು, ಹರಿದು ಕುಡಿಸಿ ನಿಜ ಚಿರ ಸ್ವಪ್ನ ಬಿಟ್ಟ ಪ್ರತಿಬಂಧ ಬಿಟ್ಟ ಒಡ್ಡೊಡ್ಡ ಶುದ್ಧ ನೀರೇ. ಹೆಚ್ಚೇತು ಎತ್ತ ಆಕಾಶ ಸುತ್ತ
ನರಗಿರಿಯಲಿ ಕಬೀರೆ ಸಿರಿ ಪಾರಿಜಾತ ವರ ಪಾರಿಜಾತ ತಾರಾ ಬಳಗದಿಂದೆ ಮಂದಾರ ಗಂಗೆ ಸಿಂಗಾರವಿಂದು ನೀನೇ ತಾಯಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ. ದೇವಗಂಗೆ ಆಕಾಶದಲ್ಲಿ ಬರ್ತಾ ಇದ್ದಾಳೆ, ಸೂರ್ಯ ಮುಟ್ತಾ ಇದ್ದಾರೆ. ಇನ್ನು ಕರೆಕ್ಟಾಗಿ ಇನ್ನು 10 ನಿಮಿಷಕ್ಕೆ ಇಲ್ಲೆಲ್ಲ ಕತ್ಲೇ ಆಗೋಗುತ್ತೆ. ಇದು ಅರುಣಾಚಲ ಪ್ರದೇಶದ ಫಾಲ್ಸ್ನು ನಾವು ತಕ್ಷಣ ಕೇಳೋಕ್ಕೆ ಬರ್ತಾ ಇಲ್ಲ. ಅರುಣಾಚಲ ಪ್ರದೇಶದಲ್ಲಿ ದೂರಾಗಿ ಹೋಗ್ತಾ ದಾರಿಯಲ್ಲಿ ಸಿಕ್ಕೋ ಫಾಲ್ಸ್ ಇದೆ. ರೆಸ್ಟೋರೆಂಟ್ಸಿಗೆ ಗಡಿ ಬಿಟ್ಟು ಮುಂದಕ್ಕೆ ಬರ್ತಾ ದೂರಾಗಿ ಇಳಿತಾ ಇಲ್ಲಿ ಮಧ್ಯದಲ್ಲಿ ಫಾಲ್ಸ್ ಸಿಗುತ್ತೆ. ಸ್ವಲ್ಪ ಇಳಿದು ಬರಬೇಕು. ಬಟ್ ನಮ್ಮ ಜೋಗ ಫಾಲ್ಸ್ಗೆ ಇಳಿಯೋ ಥರ ಏನು ಕಷ್ಟ ಏನಿಲ್ಲ, ಭಾಳ ಈಸಿಯಾಗಿ ಇಳಿಬೋದು. ತುಂಬ ಚೆನ್ನಾಗಿ ಮೆಟ್ಟಲು ಚೆನ್ನಾಗಿ ಮಾಡಿದ್ದಾರೆ. ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ನೀರು ಮಾತ್ರ ಕೈ ಕಕ್ಕೋಬಿಡಿ ಮುಸ್ಸಂಜೆ ಹೊತ್ತಲ್ಲಿ. ಬಿಸಿಲಿರುವಾಗ ಧಾರಾಳ ಸ್ವಲ್ಪ ನೀರಲ್ಲಿ ಇಲ್ಲಿ ನೀರು ಮುಟ್ಟೋದು ಧೈರ್ಯ ಜಾಸ್ತಿನೇ ಬೇಕು. ಬಿಸಿಲಿರಲಿ ಚಳಿ ಇರಲಿ ಮಳೆ ಇರಲಿ ಈ ನೀರಿನಲ್ಲಿ ಆಟ ಆಡಬೇಕಾದ್ರೆ ಅವ್ರಿಗೇನೋ ದೇವರು ಹೊರನೇ ಕೊಟ್ಟಿರ್ಬೇಕು ಅಷ್ಟೇ. ಯಾಕೆಂದರೆ ಅಷ್ಟು ತಣ್ಣು ಕುರಿತಾ ಇರುತ್ತೆ ಈ ನೀರು. चली सरी होता ನೋಡಿ
ಕಿಳಿತಾ ಇದ್ದಂಗೆನೆ ಈಗ ಎಲ್ಲರಿಗೂ ಹಾಯ್ ಅನ್ನಿಸ್ಬಿಡ್ತು. ಕೆಳಗೆ ಕಿಳಿತಿದಂಗೆ ಒಳಗೆ ಬಂದ್ಮೇಲೂ ಆಗಿರುತ್ತೆ. ನನಗೂ ಹಂಗೆ ಅಂದ್ಲು ನಮ್ಮಮ್ಮ. ಕತ್ತೆ ನನಗೆ ಹೇಳ್ದ ನೆಟ್ಕೋಗಿದೀಯಾ, ನನಗೇನು ಹೇಳಿದ್ರೆ ಹೋಗ್ಬೇಡ ಅಂತಿದ್ದ, ಮುಂದೆ ನೀನು ಹೋಗ್ಬೇಡ ಅದು ಇನ್ನೇನಂತ. 2 ಟ್ರಿಪ್ ಆಗಿದೆ ಮೇಡಮ್. 12 ದಿವಸ 12 ತಿಂಗಳಿವೆ. ಯಾರೋ ಒಬ್ರು ಕರಿತಾ ಇರ್ತಾರೆ, ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅನ್ನೋದು. ನಮ್ಮೂರ ನನಗೆ ಒಂಥರ ಫೇಮಸ್ ಆಗ್ಬಿಟ್ಟಿದ್ದೀನಿ ಮೇಡಮ್. ನಾನು ನಮ್ಮ ರಾಜಕ್ಕ ಇಲ್ಲ ಬೈಕೊಳ್ಳಲ್ಲ. ನಮ್ಮನ್ನು ಕರ್ಕೊಂಡು ಹೋಗು ಅಂತಾರೆ. ಆಯಿತು ಬನ್ನಿ ಅಂದ್ಬಿಟ್ಟು ನಾನು ಅಡ್ರೆಸ್ ಕೊಡ್ತೀನಿ ಅಂತ ಕರೆದ್ರೆ ಆಮೇಲೆ ಅದೇ ಗೊತ್ತಲ್ಲ ಸಂಸಾರದ ಕತೆಗಳು. ಅಯ್ಯೋ ನಮ್ಮ ಗಂಡದಿರು ಕಳಿಸಲ್ಲ ಬಿಡವ ಸುಮ್ಮನೆ. ಯಾರಾದ್ರೂ ಕರಿಬೋದು, ಎಲ್ಲರಿಗೂ ರೂಮ್ ನಾವು ಶೇರ್ ಮಾಡಬೇಕು. ಎಚ್ಚರಿಕೆ ಮಾಡೋಕ್ಕಾಗುತ್ತೆ. ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಾರೆ. ಅದಕ್ಕೆ ಇವಾಗ ನನಗೆ ಯಾರು ಕರೀತಾರೋ ಅವ್ರಿಗೆ ಹೊಟ್ಟೋಗ್ತಾ ಇರ್ತೀನಿ. ನಾನು ಆಡ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಬೇರೆಯವ್ರು ಕರ್ಕೋಬೇಕು, ಅವರು ಅವ್ರು ಕರ್ಕೊಳ್ಳಲ್ಲ. ಶ್ರೀಶೈಲಕ್ಕೆ ಯಾವಾಗ ಹೋಗ್ತೀರಾ ಮೇಡಮ್? ಶ್ರೀಶೈಲಕ್ಕೆ ಇವಾಗ ಇದ್ರ ಅವರು ಫೆಬ್ರವರಿ ಮಾಡು ಅಂತಾರೆ. ಫೆಬ್ರವರಿ ಆಗಲ್ಲ, ಇಷ್ಟು ಬಂದ್ಬಿಡುತ್ತೆ. ಏನಿದ್ರು ಅಕ್ಟೋಬರ್ ಎಂಡು, ನವಂಬರ್ ಅಷ್ಟೇ. 5 ನವಂಬರ್ ಡಿಸೆಂಬರ್. ಫೋನ್ ಮಾಡಿ ನೋಡೋಣ, ಆದರೆ ಬರ್ತೀನಿ. ಚಂದ್ರ ಮಾಡಿಗೆ ಹೇಳ್ತೀನಿ. ನಾನು ಬರಲ್ಲ ಮೇಡಮ್, ನಾನು ನೋಡ್ಬಿಟ್ಟು ಆಗಿದೆ ಅಂತ.